ಗುಲ್ಬರ್ಗಾ ದಾಲ್ ಮಿಲ್ ಅಸೋಸಿಯೇಷನ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಅವೇರ್ನೆಸ್ ಟ್ರೈನಿಂಗ್ ಪ್ರೋಗ್ರಾಂ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಮುಖ್ಯ ಉದ್ಘಾಟನೆಯಾಗಿ ಬಂದಿರುವಂತಹ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಶ್ ಫಾತಿಮಾ ಹಾಗೂ ಡಾಕ್ಟರ್ ಬಿ.ಜಿ. ಪಾಟೀಲ್ MLC ಕಲಬುರಗಿ ಮತ್ತು ಯಾದಗಿರಿ, ಶರಣಬಸಪ್ಪ ಪಪ್ಪ KKCCI ಅಧ್ಯಕ್ಷರು, ಚಂದ್ರಶೇಖರ್ ಕೋಬಾಳ್ ಗುಲ್ಬರ್ಗಾ ದಾಲ್ ಮಿಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಸಂತೋಷ್ ಲಂಗರ್, ಶ್ರೀ ರಮೇಶ್ ಕಡಗಂಚಿ ಫೌಂಡರ್ ಅಸ್ತಮ್ ಟ್ರೇಡಿಂಗ್ ಪುಣೆ, ಹನುಮಂತರಾಯ್ ತೋಟ್ನಳ್ಳಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತಿಯಲ್ಲಿದ್ದರು. ಮೊದಲಿಗೆ ಶ್ರೀ ಚಂದ್ರಶೇಖರ್ ಕೋಬಾಳ್ ಅವರು ಸ್ವಾಗತ ಭಾಷಣ ಮಾಡಿದರು. ಸಮಾರಂಭಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂಥ ಕಲಬುರಗಿಯ ಉತ್ತರ ಮತಕ್ಷೇತ್ರದ MLA ಆದ ಶ್ರೀಮತಿ ಖನೀಶ್ ಫಾತಿಮಾ ಮೇಡಮ್ಜಿ ಅವರಿಗೆ ನಮ್ಮ ಅಸೋಸಿಯೇಷನ್ ವತಿಯಿಂದ ಹಾಗೂ ನಮ್ಮೆಲ್ಲರ ವತಿಯಿಂದ ಹಾರ್ದಿಕ ಸ್ವಾಗತ ಕೋರುತ್ತೇನೆ. ಅದರಂತೆ ಮುಖ್ಯ ಅತಿಥಿ ಆಗಮಿಸಿರುವಂಥ ಕಲಬುರಗಿ ಮತ್ತು ಯಾದಗಿರಿ MLC ಆದ ಮತ್ತು ನಮ್ಮ ದಾಲ್ ಮಿಲ್ಲರ್ಸ್ ಅಸೋಸಿಯೇಷನ್ ಫೌಂಡರ್ ಆದ ಹಿರಿಯರಾದ ಶ್ರೀ ಡಾಕ್ಟರ್ B.G. ಪಾಟೀಲ್ ಸಾಹೇಬರಿಗೆ ಮತ್ತು ನಮ್ಮ ದಾಲ್ ಮಿಲ್ ಅಸೋಸಿಯೇಷನ್ ವತಿಯಿಂದ ತಮ್ಮೆಲ್ಲರ ವತಿಯಿಂದ ನಾನು ಸ್ವಾಗತ ಕೋರುತ್ತೇನೆ. ಮೊದಲಿಗೆ ಗಣ್ಯರಿಂದ ಕಾರ್ಯಕ್ರಮದ ಉದ್ಘಾಟನೆಯನ್ನು ದೀಪ ಬೆಳಗಿಸುವ ಮೂಲಕ ಮಾಡಲಾಯಿತು. ನಂತರ ಗುಲ್ಬರ್ಗಾ ದಾಲ್ ಮಿಲ್ ಅಸೋಸಿಯೇಷನ್ ವತಿಯಿಂದ ಈ ಕಾರ್ಯಕ್ರಮದ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಗಣ್ಯರು ಈ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಇದೊಂದು ಭಾಳ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ನಮ್ಮ ನರೇಂದ್ರ ಮೋದಿ ಅವರು ಜಗತ್ತೆಲ್ಲ ತಿರುಗಾಡಿ ಸುಮಾರು 12 ವರ್ಷ ಒಳಗೆ ಜಗತ್ತೆಲ್ಲ ತಿರುಗಾಡಿ ದೇಶಗಳಿಗೆ ಹೋಗಿ ದೊಡ್ಡ ವ್ಯಾಪಾರವನ್ನು ದೊಡ್ಡ ಉನ್ನತ ಸ್ಥಾನಕ್ಕೆ ಒಯ್ದಿದ್ದಾರೆ. ಇವತ್ತವರು ಎಲ್ಲ ದೇಶದ ಸಂಬಂಧ ಇದೆ. ಅದಕ್ಕೆ ಎಲ್ಲ ಜಗತ್ತಿನಲ್ಲಿ ಎಲ್ಲ ದೇಶದಲ್ಲಿ ನಮ್ಮ ಜನ ಇದ್ದಾರೆ. ಅವ್ರಿಗೂ ದಾಲ್ ಬೇಕಾಗ್ತದೆ. ಅದಕ್ಕೆ ದಾಲ್ ಮಿಲ್ದು ಭಾಳ ಒಳ್ಳೆಯ ಪ್ರೋತ್ಸಾಹ ಇದೆ ಮತ್ತು ದಾಲ್ ಮಿಲ್ ಎಕ್ಸ್ಪೋರ್ಟ್ ಮಾಡಲೇಬೇಕು. ನಾವೆಲ್ಲಕ್ಕಿಂತ ಹಿಂದೆ ಬಿದ್ದುಬಿಟ್ಟಿದ್ದೆವು ಎಕ್ಸ್ಪೋರ್ಟ್ ಮಾಡೋದಾಗ. ಬರೀ ನಾವು ಇಲ್ಲೇ ಲೋಕಲ್ ಮಾರ್ಕೆಟ್ ಒಳಗೆ ಇಲ್ಲಿಂದೇ ಇಷ್ಟದಾಗೆ ಇದ್ದೆವು. ನಾವು ಎಕ್ಸ್ಪೋರ್ಟ್ ಮಾಡಬೇಕು. ಅವರಿಂದ ಸಾಕಷ್ಟು ಸಲಹೆಗಳನ್ನು ತೊಗೊಂಡು ಎಕ್ಸ್ಪೋರ್ಟ್ ಮಾಡೋದು ಭಾಳ ಈಸಿ ಇದೆ. ಭಾಳ ಇಲ್ಲ, ಇಷ್ಟೇ ಕ್ವಾಲಿಟಿ ಕಂಟ್ರೋಲ್ ಮಾಡಬೇಕು ಮತ್ತು ಅದ್ರಲ್ಲಿ ಏನು ನಿಯಮ ಇರ್ತೋ ಅದರ ಪ್ಲೇ ಮಾಡಬೇಕು. ಮತ್ತು ಇವತ್ತು ಭಾಳ ಬಾಂಬೆಲಿಂದ ಆಗಲಿ ಕಲ್ಕತ್ತಾಲಿಂದ ಆಗಲಿ ಸಾಕಷ್ಟು ಕಡೆಯಿಂದ ಭಾಳ ಫೆಸಿಲಿಟಿ ಇದೆ. ಈಗ ನಾವು ಎಕ್ಸ್ಪೋರ್ಟ್ ಮಾಡ್ತೇವೆ, ಫುಲ್ಲರ್ ಆಗ್ತೇವೆ, ವೆರಿ ಈಸಿ. ಇಲ್ಲಿಂದ ಸೀದಾ ಕಳಿಸಿ ಬಿಡ್ತೇವೆ, ಏನೂ ಪ್ರಾಬ್ಲಮ್ ಇಲ್ಲ. ಒಳ್ಳೆ ಏಜೆಂಟ್ಸ್ ಇದ್ದಾರೆ ಮತ್ತು ಗೌರ್ಮೆಂಟ್ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಅದು ಒಳ್ಳೆ ಬಿಸ್ನೆಸ್ಸಿಗೆ ನಾವು ಇದಕ್ಕೆ ಬಿಡಬಾರ್ದು. ಏನಾರ ಮಾಡಿ ಇಂಥವ್ರು ಸಹಾಯ ತೊಗೊಂಡು ಮುಂದಿನ ದಿನದಾಗ ದಾಲ್ ಬ್ರ್ಯಾಂಡ್ ಗುಲ್ಬರ್ಗಾ ದಾಲ್ ಬ್ರ್ಯಾಂಡ್ ಮಾಡಬೇಕು ಅಂತ ಹೇಳಿ ನಾನು ಎಲ್ಲರೂ ಮಾತನಾಡಿಸುತ್ತೇನೆ. मुझे आज बड़ी खुशी हो रही है कि इस अहम एक्सपोर्ट एंड इम्पोर्ट अवेयरनेस ट्रेनिंग प्रोग्राम का इफ्तिताह करके बड़ी खुशी हो रही है। आप लोगों ने मुझे यहाँ बुलाया है और आप तमाम जानते हैं जिस तरह से कलबुर्गी अपनी बेहतरीन दालों के लिए फेमस है। जहाँ भी बड़े स्टोर्स में या मॉल्स में हम लोग जाते हैं तो वहाँ पर लिखा हुआ होता है कि गुलबर्गा टू और घर। तो कई लोग बहुत साइड से गुलबर्गा की दाल लेते हैं और मुझे बड़ी खुशी होती है। हम खुद भी वही लेते हैं और मुझे हमारा फ़ख्र होता है गुलबर्गा पे कि हमारी इतनी फेमस ये दाल है हमारी। और आने वाले दिनों में इंशाल्लाह ताला जब
इंपोर्ट एक्सपोर्ट का कारोबार शुरू होगा तो न सिर्फ ये हिंदुस्तान में बल्कि दूसरे ममालिक में भी हमारी दालें फेमस होगी। और मैं आप तमाम से ये गुजारिश करती हूँ कि GI टैग इंडिया में ये फर्स्ट है हमारे गुलबर्गा, तो ये भी बढ़िया फख्र की बात है हमारे लिए। और मैं आप तमाम से ये गुजारिश करती हूँ कि आप लोग इस ट्रेनिंग में जो यहाँ आए हैं आप लोगों के लिए, तो अष्टम ट्रेनिंग पुणे, तो मैं आप तमाम का शुक्रिया भी अदा करती हूँ। और इंशाल्लाह आप लोग इसका भरपूर फ़ायदा उठाएंगे। इससे ना सिर्फ आप लोगों को फ़ायदा होगा बल्कि कई नौजवानों को भी जॉब मिलने की उम्मीद है यहाँ से। तो मैं आखिरी में गुलबर्गा दाल मिल, अष्टम ट्रेनिंग पुणे एंड एपिडा का तहे दिल से शुक्रिया अदा करती हूँ। आप लोगों ने यहाँ पर ये ट्रेनिंग रखी है, इससे काफ़ी लोगों को फ़ायदा होगा और इंशाल्लाह ताला आने वाले दिनों में हमारे कई नौजवानों को भी इसमें जॉब्स मिल सकते हैं। शुक्रिया। ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ತೊಗರಿ ತಮಗೆಲ್ಲ ಗೊತ್ತಿರ್ಬೋದು, ಎಲ್ಲರಿಗೂ ಗೊತ್ತಿದ್ದಿದೆ GI ಟ್ಯಾಗ್ ಇದೆ. ಆದರೂ ಕೂಡ ನಮ್ಮ ತೊಗರಿ ಏನು ಒಂದು ತೊಗರಿ ಬೇಳೆಗೆ ಒಂದು ಬೆಲೆ ಸಿಗಬೇಕು, ಆ ಬೆಲೆ ಸರ್ಕಾರದಿಂದ ಕೂಡ ಸಿಗ್ತಾ ಇಲ್ಲ. ಅದೇ ರೀತಿ ನಮ್ಮದು ಏನು ಈ ತೊಗರಿ ಬೇಳೆ ಎಕ್ಸ್ಪೋರ್ಟ್ ಆಗಬೇಕು, ಎಕ್ಸ್ಪೋರ್ಟ್ ಬಗ್ಗೆ ನಮಗೆ ಇಂಡೆಕ್ಸ್ ಸಾಕಷ್ಟು ಇಂಪೋರ್ಟ್ ಆಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಟ್ರೈನಿಂಗಲ್ಲಿ ಏನು ಸರ್ ಹೇಳ್ತಾರೆ ತಾವೆಲ್ಲ ಇದ್ರ ಒಂದು ಆದಷ್ಟು ಅದರದ್ದು ಉಪಯೋಗ ತಗೊಂಡ್ಕೆಸಿಂದ ಬರ್ತಕ್ಕ ದಿನಗಳಲ್ಲಿ ತಾವೆಲ್ಲರೂ ಎಕ್ಸ್ಪೋರ್ಟ್ ಮಾಡಬೇಕು. ನಮ್ಮ ತೊಗರಿ ಬೇಳೆ ಇಡೀ ಅಂದರೆ ಬರೀ ಭಾರತ ದೇಶ ಎಲ್ಲ ಹೊರಗೂ ಕೂಡ ಆಗಬೇಕು. ಕಲಬುರಗಿ ಬೇಳೆ ಅಂದರೆ ತಮಗೆಲ್ಲ ಬಹಳಷ್ಟು ಪೌಷ್ಟಿಕ ಇದ್ದಂಥ ಒಂದು ಈ ತೊಗರಿ ಬೇಳೆ. ಸೊ ಇದರಲ್ಲಿ ಪ್ರೋಟೀನ್ ಕೂಡ ಬಹಳಷ್ಟು ಹೈ ಪ್ರೋಟೀನ್ಸ್ ಎಲ್ಲ ಇದೆ, ಅದಕ್ಕೆ ಬಹಳಷ್ಟು ಬೇಡಿಕೆ ಕೂಡ ಇದೆ. ಅದಕ್ಕಾಗಿ ನಾವೆಲ್ಲ ಒಳ್ಳೆ ರೀತಿಯಿಂದ ಒಂದು ಪೆಸ್ಟಿಸೈಡ್ಸ್ ಕಡಿಮೆ ಉಪಯೋಗ ಮಾಡಿ ತೊಗರಿ ಬೆಳೆಸಬೇಕು. ಅದಕ್ಕೆ ನಿಮ್ಗೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಸಾಕಷ್ಟು ಅದು ಬೆಲೆ ಸಿಕ್ಕಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇಂಥ ಕಾರ್ಯಕ್ರಮಗಳು ಹೀಗೆ ನಡಿಬೇಕಂತ ಒಂದು ಆಶಿಸ್ತಾ ನನಗೆ ಇವತ್ತು ದಿವಸ ಕರೆದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕಲಬುರಗಿ ದಾಲ್ ಮಿಲ್ ಅಸೋಸಿಯೇಷನ್ ಎಲ್ಲರಿಗೂ ನಾನು ತುಂಬ ಧನ್ಯವಾದ ಹೇಳ್ತೇನೆ. ನಮಸ್ಕಾರ. ಎಲ್ಲ ಮಹಾನ್ ಗಣ್ಯ ವ್ಯಕ್ತರು ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಕ್ಕೆ ಅವರಿಗೆಲ್ಲ ತುಂಬ ಧನ್ಯವಾದಗಳು. ಅದೇ ರೀತಿಯಾಗಿ ತಾವೆಲ್ಲರೂ ಮನಸ್ಸು ಬಿಚ್ಚಿ ಈ ಒಂದು ಎಜುಕೇಷನ್ ತಗೊಳ್ಕೇನು ಬಂದಿದ್ರಿ, ತಮಗೆಲ್ಲರಿಗೂ ಧನ್ಯವಾದಗಳು. ಇದರೊಳಗೆ 10% ನಾವು ರಮೇಶ್ ಸರ್ ಕ್ಲಾಸಿಗೆ ಸ್ಪಂದಿಸ್ತೇವೆ ಅಂತಂದ್ರೆ ನಮ್ಮ ಗುಲ್ಬರ್ಗ ಶೈನ್ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ನಮ್ಮ ಕನಸಿಂದು ನಮ್ಮ ಅಧ್ಯಕ್ಷರಾಗಲಿ ನಮ್ಮ ಕಮಿಟಿದವರಾಗಲಿ ಕೋಬಳ ಸರ್ ಅವರು ಸೆಕ್ರೆಟರಿಯವರು ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ. ಇದ್ರ ಸಂಘಟ ಕಿರಣ್ ಅವರು, ವಿಷ್ಣು ಸೇಠ್ ಅವರು ಪ್ರತಿಯೊಬ್ಬರು ಇದು ಏನಾರ ಮಾಡಬೇಕು, ದಾಲ್ ಮಿಲ್ ನಿಂತದ ಅಂತಂತಂದ್ರೆ ಏನಾರ ಮಾಡಬೇಕು ಅಂತ ಒಂದು ಎಕ್ಸಾಂಪಲ್ ಹೇಳಿ ಎಲ್ಲರಿಗೂ ಧನ್ಯವಾದಗಳು ಮುಗಿಸ್ತಾ ಇದ್ದೀನಿ. 20 ರೂಪಾಯಿ ಕಿಲೋ ಆಲೂಗಡ್ಡೆ ಇರ್ತದೆ, ಆದ್ರೆ ಅದು ಬಜಾರ್ದಾಗ ನಮಗೆ ಆಲೂ ಚಿಪ್ಸ್ ಬರೋ ಹೊತ್ತಾಗ 400 ರೂಪಾಯಿ ಕಿಲೋ ಆಗಿ ಬರ್ತದೆ. ಅದೇ ಟೈಪ್ ಕಡಗಂಚಿ ಸರ್ ಸಂಘಟ ನಿನ್ನ ಮಾತಾಡೋ ಹೊತ್ತಾಗ ಅವ್ರು ಅಂದರು ಬ್ಯಾಳಿಗೆ ಇನ್ನೊಂದು ಸ್ವಲ್ಪ ಏನಾರ ಮಾಡಿರಿ, ನೀವು ಬರ್ರಿ ಕ್ಲಾಸಿಗೆ, ಅದಕ್ಕೆ ಏನು ಚೇಂಜ್ ಮಾಡಿದ್ರೆ ನಿಮ್ಮ ಪಿರೇ ಆಗ್ತದ ಅಂತಂಬೋದು ಅವ್ರು ಚಲೋ ಕ್ಲಾಸ್ ಹೇಳ್ತಾರೆ. ಅದಕ್ಕೆ ಲಾಸ್ಟ್ ತನಕಲೂ ಯಾರನ್ನೂ ದಯಮಾಡಿ ಏನೇ ಕೆಲಸದ ಒತ್ತಡ ಇದ್ರು ಲಾಸ್ಟ್ ತನಕಲೂ ಯಾರನ್ನೂ ಕ್ಲಾಸ್ ಬಿಟ್ಟು ಹೋಗ್ಬಾರ್ದು. ಮತ್ತು ಇದೇ ರೀತಿಯಾಗಿ ತಾವೆಲ್ಲ ಸಹಕರಿಸಿದಕ್ಕೆ, ತಾವೆಲ್ಲರೂ ಬಂದಿದ್ದಕ್ಕೆ ಹಿರಿಯರಿಗೆ ಮನಸ್ಸದ ಮೇಲೆ ಇದ್ದವರಿಗೆ ಅಷ್ಟು ಮಂದಿಗೆ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಂತರ ಗುಲ್ಬರ್ಗಾ ದಾಲ್ ಮಿಲ್ ಅಸೋಸಿಯೇಷನ್ ವತಿಯಿಂದ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಸ್ ಫಾತಿಮಾ ಅವರಿಗೆ ಮತ್ತು BG ಪಾಟೀಲ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಅದಕ್ಕಾಗಿ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ದಾಖಲೆ ಸಮಸ್ಯೆ ಮತ್ತು ನಮ್ಮ स्क्रीन पर भी आपके जो भी मसाइल हैं हम पहुँचाएंगे इंशाल्लाह. ನಂತರ ಶ್ರೀ ರಮೇಶ್ ಕಡಗಂಚಿ ಅವರಿಂದ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಗ್ಗೆ ತರಬೇತಿ ಕಾರ್ಯಕ್ರಮ ಪ್ರಾರಂಭಿಸಿದರು. ಅದು ಯಾಕೆ ತಯಾರು ಮಾಡ್ತಾರೆ, ನಮ್ಮ ರೈತರು ತಯಾರು ಮಾಡ್ತಾರೆ. ಅವ್ರು ಚಲೋ ಇದ್ದದಂದ್ರೆ ನಮ್ಮ ಕೂಡ ಜಗತ್ತ ದೇಶ ಎಲ್ಲಾನು ಚಲೋ ಇರ್ತದೆ. ಓಕೆ, ಸರಿಯಾಗಿ ಮಾಡಬೇಕು. ಓಕೆ, ಕ್ವಶನ್ ಕೇಳಬೇಕು. ಓಕೆ ಸರ್, ನೀವು ಇಲ್ಲ ಎತ್ತಿಲ್ಲ, ನೀವು ಕಲ್ಲಕ್ಕೆ ಬಂದಿಲ್ಲ, ನೀವು ಬಂದು ಯಾರು ಕಲ್ಲಕ್ಕೆ ಬಂದಿಲ್ಲ ಕೈ ಎತ್ತಿ ಕಲ್ಲೋರು ಸರ್, ಫೋಟೋ ಬೇಕು ಸರ್. ಯಾಕಂದ್ರೆ ಇದು ಪ್ರೂಫ್ ಮಾಡಬೇಕು, ವ್ಯಾಲ್ಯೂಯೇಷನ್ ಮಾಡಬೇಕು, ಅದೆಲ್ಲ ಓಕೆ. ಇದರ ಹಾಗೆ ಏಜ್ ಆಗಿತ್ತು, ಹಾಗೆ ನಾವು ವ್ಯಾಲ್ಯೂಯೇಷನ್
ಡಿಹೈಡ್ರೇಟೆಡ್ ಪ್ರಾಡಕ್ಟ್ಸ್. ಡಿಹೈಡ್ರೇಟೆಡ್ ಅಂದ್ರೆ ಯಾರಿಗೆ ಬರ್ತದೆ? ಡಿಹೈಡ್ರೇಟೆಡ್ ನಮ್ಮ ಸರ್ ಇಲ್ಲಂದ್ರೆ ಅವ್ರ ಜೊತೆ ನಾವು ನೀರು ತೆಗೆದವಂತಂದ್ರೆ ಡಿಹೈಡ್ರೇಟೆಡ್ ಆಗ್ತದೆ. ಅದೇ ಥರ ನಾವು ಮೊರಿಂಗಾ ಪೌಡರ್, ಬೀಟ್ರೂಟ್ ಪೌಡರ್, ಈ ಥರ ಪ್ರಾಡಕ್ಟ್ಸ್ 20 ಕಂಟ್ರಿಗೆ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಕರೆಂಟ್ಲಿ. ಓಕೆ, ಮತ್ತು ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಲೈಕ್ ಬನಾನಾ, ಪೊಮೊಗ್ರೆನೇಟ್ಸ್, ಡ್ರ್ಯಾಗನ್ ಫ್ರೂಟ್ಸ್ ಇವೆಲ್ಲ ಎಕ್ಸ್ಪೋರ್ಟ್ ಮಾಡ್ತೀವಿ ಬೇರೆ ಬೇರೆ ದೇಶಕ್ಕೆ. ಭಾಳ ಕೆಲಸ ಮಾಡಿ ಈಗ ಮಾಡ್ತೀವಿ. ಅಲ್ಲ ಮೇನ್ ಐಟಿ ಬಿಸ್ನೆಸ್ ಸೈಬರ್ ಸೆಕ್ಯೂರಿಟಿ ನಮ್ದು ಯಾರ್ಯಾರು ವಿಕಸಿತ. ಓಕೆ, ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು 20 ಸರಿ ಎಲ್ಲ ಟಿವಿದಾಗ ಎಲ್ಲ ಸ್ಪೀಚ್ನಾಗ ಹೇಳ್ತಿರ್ತಾರೆ ಇದು ಏನು ವಿಕಸಿತ ಭಾರತ ಅಂದ್ರೆ ಸತ್ಯ. 2 ವೀಕ್ಸ್ ಬ್ಯಾಕ್ ನಾನು ಒಂದು ಅಪೇಟಾ ಟೀಮ್. ನಂತರ ದಾಲ್ಮಿಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಚಂದ್ರಶೇಖರ್ ಗೋಪಾಳ್ ಅವರು ಈ ಕಾರ್ಯಕ್ರಮದ ಕುರಿತು ನಮ್ಮ ವಾಹಿನಿಗೆ ಮಾತನಾಡಿದರು. ಎಲ್ಲರಿಗೂ ನಮಸ್ಕಾರ ಸರ್. ಇಂದು ಗುಲ್ಬರ್ಗ ದಾಲ್ ಮಿಲ್ಲರ್ಸ್ ಅಸೋಸಿಯೇಷನ್ ವತಿಯಿಂದ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಅವೇರ್ನೆಸ್ ಟ್ರೈನಿಂಗ್ ಪ್ರೋಗ್ರಾಮ್ ಆಯೋಜನೆ ಮಾಡಲಾಗಿದೆ. ಇದನ್ನು ಈಗಾಗಲೇ ನಮ್ಮ ಉತ್ತರ ಮತಕ್ಷೇತ್ರದ ಎಮ್ ಎಲ್ ಎ ಆದ ಮೇಡಮ್ ಜಿ ಅವರು ಉದ್ಘಾಟಿಸಿದ್ದಾರೆ ಮತ್ತು ಬಿ ಜಿ ಪಾಟೀಲ್ ಸಾಹೇಬರು ಕೂಡ ಅತಿಥಿ ಸ್ವೀಕರಿಸಿದರು. ಇದು ಪ್ರೋಗ್ರಾಮನ್ನು ನಾವು ಮಾಡಲು ಕಾರಣ, ಈಗ ಮೊದಲಿನಕ್ಕಿಂತ ನಮ್ಮ ದಾಲ್ಮಿಲ್ಗಳು ವಹಿವಾಟು ಭಾಳ ಕಡಿಮೆ ಆಗಿದೆ. ಇದು ಒಂದು ಈಗ ಕಾಂಪಿಟೇಷನ್ ಭಾಳ ಆಗಿದೆ. ಇವತ್ತು ಇಂಪೋರ್ಟ್ ಮಾಲ್ ಮಾಡಿಕೊಂಡು ಮಹಾರಾಷ್ಟ್ರದವರಲ್ಲಿ ಮತ್ತು ಆಂಧ್ರ, ತೆಲಂಗಾಣ, ಅದೇ ಉದ್ದೇಶ ಸಲುವಾಗಿ ನಮ್ಮದು ಮತ್ತಿಷ್ಟು ಅವರು ಟರ್ನ್ ಓವರ್ ಆಗಲಿ ಅಂತ ನಾವು ಎಕ್ಸ್ಪೋರ್ಟು ನಾವು ಮುಂಚೆ ಏನದ ಎಲ್ಲ ಇಲ್ಲಿ ಗುಲ್ಬರ್ಗ ಭಾಳ ಹೆಸರು ವಾಸಿ ಇರುವಂಥ ತೊಗರಿ ಖನಿಜ ಅಂತ ನಾವು ಕಲಬುರಗಿ ಜಿಲ್ಲಾ ಹೆಸರು ಪಡೆದಿರೋದು. ಇದು ಏನಿದೆ ಈಗ ನಾವು ಎಕ್ಸ್ಪೋರ್ಟ್ ಮಾಡಬೇಕು. ಇದು ಇನ್ನೊಂದು ವಿಶೇಷ ಅಂದರೆ ನಮ್ಮ GI ಟ್ಯಾಗ್ನೂ ಸಿಕ್ಕಿದೆ ನಮ್ಮ ತೊಗರಿಗೆ ಇಲ್ಲಿ ಗುಲ್ಬರ್ಗ ಜಿಲ್ಲೆಗೆ. ಅದನ್ನು ನಾವು ಅದ್ರ ಸಲುವಾಗಿ ನಾವು ಎಕ್ಸ್ಪೋರ್ಟ್ ಮಾಡಬೇಕು ಮುಂದೆ ಅಂತ ಎಲ್ಲರಿಗೂ ಅವೇರ್ನೆಸ್ ದೊರಕಲಿ ಅಂತಂದು ಇದು ಇವತ್ತಿನ ಪ್ರೋಗ್ರಾಮ್ ಆಯೋಜನೆ ಮಾಡಲಾಗಿದೆ. ಸರ್, ದಾಲ್ಮಿಲ್ ಲಾಸ್ ಅಂದ್ರೆ ನಮ್ಮ ಮುಂಚೆ ಒಂದು 7-8 ವರ್ಷ ಮೊದಲು 400 ದಾಲ್ಮಿಲ್ಗಳಿದ್ದವು. ಅವು ನಾನಾ ರೀತಿ ಕಾರಣದಿಂದ ಲಾಸ್ ಆಗಿವೆ. ಪ್ರಮುಖ ಕಾರಣ ಅಂತಂದರೆ ಸರ್ಕಾರ ಮಧ್ಯಸ್ಥಿಕೆ. ಅದಕ್ಕೆ ನಾವು ಇವತ್ತಿನ ದಿವಸ ನಾವು ಸರ್ಕಾರದ ಇಲ್ಲಿ ನಾನು ನಿಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀನಿ. ಕೆಲವು ಪಾಲಿಸಿನಿಂದ ನಮಗೆ ಲಾಸ್ ಆಗಿದೆ. ನಮ್ಗೆ ಕಲಬುರಗಿ ದಾಲ್ಮಿಲ್ಗಳಿಗೆ ವಿಶೇಷ ಒಂದು ಪ್ಯಾಕೇಜ್ ದೊರಕಬೇಕಾಗಿದೆ. ಯಾಕಂದರೆ ಒಂದು ದಾಲ್ಮಿಲ್ ನಿಂತು ನಾವು 100 ಮಂದಿ ಬದುಕ್ತಾರೆ. ಅದು ಈಗ ಏನಾಗಿದೆ, ಅದು ಎಲ್ಲನೂ ನೋಡಿಕೊಂಡು ಈಗ ಬರ್ತಾ ಡೇ ಬೈ ಡೇ ಮತ್ತೆ ಕಡಿಮೆ ಆಗ್ತಾನೆ ಬರ್ತಾ ಇದೆ ಲಾಸ್ದಾಗೆ. ಅದಕ್ಕೆ ಒಂದು ವಿಶೇಷ ಪ್ಯಾಕೇಜು ಇದು ಮಾಡಬೇಕು. ಅವ್ರು ಮತ್ತು ಒಂದು ಎಲ್ಲ ದಾಲ್ಮಿಲ್ಗಳಿಗೆ ಒಂದು ಬೂಸ್ಟು ಸಿಗುತ್ತೆ ಅಂತ ಹೇಳಕ್ಕೆ ಬಯಸ್ತೇನೆ. ಇದು ನಮಗೆ ಸೇಲ್ ಒಂದು ಟರ್ನ್ ಓವರ್ ಮಾಡಲಿಕ್ಕೆ ಒಂದು ಹೆಚ್ಚಾಗುತ್ತೆ ಅಂತ ನಾವು ಒಂದು ಉದ್ದೇಶ ಇಟ್ಕೊಂಡು ಇವತ್ತಿನ ದಿವಸ ನಾವು ಪ್ರೋಗ್ರಾಮ್ ಆಯೋಜನೆ ಮಾಡಲಾಗಿದೆ. ಮತ್ತು ಎಕ್ಸ್ಪೋರ್ಟ್ ಆಗಲಿ ಮತ್ತು ಅದು ನಮ್ಮ ಆನ್ಲೈನ್ ಮಾರ್ಕೆಟಿಂಗ್ ಬಗ್ಗೆನೂ ಒಂದು ಅವೇರ್ನೆಸ್ ಇದೆ ಇದರಲ್ಲಿ. ಈಗ ಲಾಸ್ಟ್ ಟೈಮ್ ಇದೇ ವರ್ಷ ಚೈನಾಕ್ಕೆ ಮೂಂಗ್ ಭಾಳಷ್ಟು ಎಕ್ಸ್ಪೋರ್ಟ್ ಆಗಿದೆ ಅಂತ ನಾರ್ತ್ ಸೈಡ್ದವರು ಮಾಡಿದ್ದಾರೆ. ಅದಕ್ಕೆ ನಾವು ಏನದ ಇದು ನಮ್ಮ ಕಡೆಗೂ ಮೂಂಗು ಬೆಳೀತಾರೆ, ಹೆಸರು. ಅದಕ್ಕೆ ನಾವು ಇದು ಒಂದು ಅವೇರ್ನೆಸ್ ನಮ್ಮ ಭಾಗಕ್ಕೆ ನಮ್ಮ ಜನರಿಗೆ ನಮ್ಮ ವ್ಯಾಪಾರಸ್ಥರಿಗೆ ಕೊಡ್ಬೇಕಂತಂದು ನಾವು ನಡೆಸ್ತಾ ಇದ್ದೇವೆ. ಇದು ಇವತ್ತೊಂದು ನಾವು 1 ದಿವಸದಿಂದ ರೀ ಇದು ಒಂದು ಬೇಸಿಕ್ ಅನ್ನೋದು. ಮತ್ತು ಮುಂದೆ ನಾವು ಒಂದು 2-3 ದಿವಸದ್ದು ಒಂದು ಪ್ರೋಗ್ರಾಮ್ ಮಾಡ್ಬೇಕಂತಿದೆ. ಮತ್ತು ಮುಂದೆ ನಾವು ಎಲ್ಲಿ ಪೋರ್ಟ್ ಕಡೆಗೆ ಹೋಗಿ ನೋಡಿ ಅದು ಪ್ಯಾಕಿಂಗ್ದು ಬಗ್ಗೆ ಇವೆಲ್ಲ ತಿಳ್ಕೊಬೇಕಾಗಿದೆ. ಧನ್ಯವಾದ ಸರ್, ಥ್ಯಾಂಕ್ ಯು. ಈ ಕಾರ್ಯಕ್ರಮದಲ್ಲಿ ಗಣ್ಯರು ಸೇರಿದಂತೆ ದಾಲ್ಮಿಲ್ನ ಎಲ್ಲ ಸದಸ್ಯರು ಭಾಗವಹಿಸಿದ್ದರು. ಸರ್